ನಮ್ಮ ಈ ದಿವಸದ ಗೆಸ್ಟ್ ಪ್ರಖ್ಯಾತ ಆಧ್ಯಾತ್ಮಿಕ ಗುರುಗಳಾದ ಶ್ರೀ 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 ರವಿಶಂಕರ್ ಗುರೂಜಿ. ಹುಟ್ಟಿದ್ದು ಮೇ 13, 1956. ತಂದೆ RS ವೆಂಕಟರತ್ನಂ ಹಾಗೂ ತಾಯಿ ವಿಶಾಲಾಕ್ಷಿ. ಇವರು 80ರ ದಶಕದಲ್ಲಿ ಸುದರ್ಶನ ಕ್ರಿಯಾ ಎಂಬ ವಿಶೇಷ ಉಸಿರಾಟದ ಕ್ರಿಯೆಯನ್ನ ಸಿದ್ಧಗೊಳಿಸಿಕೊಂಡು ಅದನ್ನ ಜನರಿಗೆ ಕಲಿಸತೊಡಗಿದರು. ನಂತರ ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯನ್ನ ಸ್ಥಾಪಿಸಿ ಯೋಗ ಮತ್ತು ಧ್ಯಾನದ ಬೋಧನೆ ಕೂಡ ಮಾಡತೊಡಗಿದರು. ಜನರು ಇವರನ್ನ ಪ್ರೀತಿಯಿಂದ ಗುರುದೇವ್ ಎಂದು ಕರೆಯುತ್ತಾರೆ. ಆಧ್ಯಾತ್ಮಿಕ ಮಾರ್ಗದರ್ಶನವನ್ನ ಹೊರತುಪಡಿಸಿ ಗುರುದೇವ್ ಅವರು ಗ್ರಾಮೀಣ ಹಾಗೂ ಬುಡಕಟ್ಟು ಪ್ರದೇಶದ ಲಕ್ಷಾಂತರ ಮಕ್ಕಳಿಗೆ ಉಚಿತ ಶಿಕ್ಷಣ, ಕೆರೆ, ನದಿ, ಅಂತರ್ಜಲ ಪುನರುಜ್ಜೀವನ ಕಾರ್ಯಕ್ರಮಗಳು, ಸಾವಿರಾರು ವೈದ್ಯಕೀಯ ಶಿಬಿರಗಳು, ಸ್ವಚ್ಛತಾ ಅಭಿಯಾನಗಳು, ವೃತ್ತಿಪರ ಕೌಶಲ್ಯ ತರಬೇತಿ, ನೈಸರ್ಗಿಕ ಕೃಷಿ ಪದ್ಧತಿ ತರಬೇತಿ ಶಿಬಿರಗಳು, ಇನ್ನು ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಇವರು, ಇವರ ಸಂಘ ಹಾಗೂ ಭಕ್ತಾದಿಗಳ ಮೂಲಕ ಮಾಡುತ್ತಿದ್ದಾರೆ. ಜೊತೆಗೆ ಮಿಡಲ್ ಈಸ್ಟ್, ಯುರೋಪ್, ಯುನೈಟೆಡ್ ಸ್ಟೇಟ್ಸ್, ಕೊಲಂಬಿಯಾ ಇಂತಹ ಹಲವಾರು ದೇಶಗಳಿಗೆ ಯುದ್ಧ ಸಂಧಾನದಿಂದ ಹಿಡಿದು ಶಾಂತಿಯನ್ನ ಸಾರೋದ್ರವರೆಗೂ ತಮ್ಮ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಇವರ ಸಮಾಜಮುಖಿ ಕೆಲಸಗಳಿಗೆ ಗೌರವವಾಗಿ ಪದ್ಮ ವಿಭೂಷಣ ಪ್ರಶಸ್ತಿ, ಫೀನಿಕ್ಸ್ ಅವಾರ್ಡ್, ಪೆರು, ಬ್ರೆಜಿಲ್, ಜರ್ಮನಿ ಮುಂತಾದ ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು, ಗೌರವ ಡಾಕ್ಟರೇಟ್ ಪದವಿಗಳು ಕೂಡ ದೊರೆತಿವೆ. ಬನ್ನಿ, ವಿಶ್ವದಾದ್ಯಂತ ಮಾನಸಿಕ ಶಾಂತಿ ಹಾಗೂ ಜಾಗತಿಕ ಶಾಂತಿಯನ್ನ ಪಸರಿಸುತ್ತಿರುವ ಶಾಂತಿ ದೂತರಾದ ಶ್ರೀ 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 ರವಿಶಂಕರ್ ಗುರೂಜಿ ಅವರನ್ನ ಲೆಟ್ಸ್ ವೆಲ್ಕಮ್ ಟು ದ ಸ್ಪೆಷಲ್ ಎಪಿಸೋಡ್ ಆಫ್ ನಾಯಕ ವಿತ್ ವಿನಾಯಕ. ನಾಯಕ ವಿತ್ ವಿನಾಯಕ ಸೀಸನ್ 3ರ ಈ ಒಂದು ವಿಶೇಷ ಸಂಚಿಕೆ ತುಂಬಾ ನಾನು ಐ ಆಮ್ ಓವರ್ವೆಲ್ಮ್ಡ್. ತುಂಬಾ ಖುಷಿಯಾಗಿದ್ದೀನಿ. ಯಾಕೆಂದ್ರೆ ಈ ಕಾರ್ಯಕ್ರಮನ ನಾನು ಸುಮಾರು ಒಂದು 5 ವರ್ಷ ಮಾಡಿದೆ, ಪ್ರಯತ್ನ ಪಟ್ಟೆ ಮಾಡಬೇಕು ಅಂತ. ಎಲ್ಲರೂ ರಿಜೆಕ್ಟ್ ಮಾಡಿದ್ರು ಬೇಡ ಅಂತ ಹೇಳಿ. ನಂತರ ನಾನೇ ಧೈರ್ಯ ಮಾಡಿ ಮಾಡೋದಕ್ಕೆ ಶುರು ಮಾಡಿದೆ 3 ವರ್ಷಗಳ ಮುಂಚೆ. ಅದು ಇವತ್ತು ಸುಮಾರು ಒಂದು 4 ಮಿಲಿಯನ್ ಜನರಿಗೆ ತಲುಪಿದೆ. ಥ್ಯಾಂಕ್ ಯು. ಅವತ್ತಿನ ದಿವಸ ನಾನು ಅನ್ಕೊಂಡಿದ್ದೆ ಗುರುದೇವ್ ಅವ್ರು ಹೇಗಾದ್ರೂ ಮಾಡಿ ನಮ್ ಶೋಗ್ ಬರ್ಬೇಕು ಅಂತ. ಇವತ್ತು ನಾನು ನಿಮ್ ಮುಂದೆ, ನಿಮ್ ಪಕ್ಕದಲ್ಲಿ ಬಂದು ಇಲ್ಲಿ ಕೂತಿದ್ದೀನಿ. ಇದನ್ನ ತಾವು ಮಿರಾಕಲ್ ಅಂತ ಕರಿತಿರೋ ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ಕರಿತಿರೋ ಏನೋ ಗೊತ್ತಿಲ್ಲ. ತಾವು ಹೇಳ್ಬೇಕು ಏನನ್ಸತ್ ನಮ್ಗಿದು ಅಂತ. ನಮ್ಗಿದು ಸಹಜ ಅನ್ನಿಸ್ತಿದೆ. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಯಾಕೆಂದ್ರೆ ಇಲ್ಲೆಲ್ಲ ನಾಯಕರು ಬರ್ತಾರೆ, ಅವ್ನ್ ವಿನಾಯಕ ಇಲ್ಲಿದ್ದೇ ಇದ್ದಾನೆ. ನನ್ನ ಒಂದು ಪ್ರಶ್ನೆ ಏನಿದೆ ಅಂದ್ರೆ, ಸುಮಾರಷ್ಟು ಕಲಹಗಳೇನಿದೆ ಇಡೀ ಜಗತ್ತಿನಲ್ಲಿ, ವಾರ್ಸ್ ಅಂತ ಏನ್ ಕರಿತೀವಿ, ಅದನ್ನ ತಾವು ಸಂಧಾನದ ರೂಪದಲ್ಲಿ ಶಾಂತಿಯನ್ನ ತಂದಿದ್ದೀರಾ. ಮಾತು ಮನೆಯನ್ನ ಕಟ್ಬೋದು, ಮನೆಯನ್ನು ಮುರಿಬೋದು. ಮಾತಿನ ಶಕ್ತಿ ಏನು ಮತ್ತು ಸಂಧಾನಕ್ಕೆ ಬೇಕಾಗಿರುವಂತಹ ಮಾತಿನ ಶಕ್ತಿ ನೋಡಿ, ಸರ್ವಜ್ಞ ಇದನ್ನ ಹೇಳೇ ಬಿಟ್ಟಿದ್ದಾನೆ. ಅವಾಗ್ಲೂ ನೀವು ಕೇಳಿರ್ಬೇಕಲ್ಲ, ಮಾತಿನಿನ್ ನೆಗೆ ನುಡಿಯು, ಮಾತಿನಿನ್ ಹೆಗೆ ಹೊಲೆಯು, ಮಾತಿನಿನ್ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಆಮೇಲೆ ಎಲ್ಲ ಹೇಳಿ ಹೋಗಿದ್ದಾರೆ ಇವಾಗ.
ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೇಳಿದ. ಕರ್ನಾಟಕದಲ್ಲಿ ನಾವು ನುಡಿಯ ಬಗ್ಗೆ ಹೆಚ್ಚು ಗಮನ ವಹಿಸ್ತಾ ಬಂದಿದ್ದೀವಿ ತಲೆಮಾರುಗಳಿಂದ. ನಮ್ಮಲ್ಲಿ ಅಷ್ಟೊಂದು ಈ ಗಾಲಿ ಗಲೋಜುಗಳು ಹೇಳೋದು, ದೂಷಣೆ ಮಾಡೋದು ಇಂಥ ಸ್ವಭಾವ ಅಷ್ಟಿಲ್ಲ. ನೀವು ಹಳ್ಳಿಗಳಲ್ಲೆಲ್ಲ ಹೋದ್ರು ಕೂಡ ಒಂದು ಸಭ್ಯತೆ ಇದೆ ನಮ್ಮಲ್ಲಿ. ಆದ್ರೆ ಇತ್ತೀಚೆಗೆ ಅದು ಕೆಡ್ತಾ ಇದೆ. ನಾವು ನಮ್ಮ ಮೂಲವನ್ನೇ ಮರೆತು ಆ ವಾಣಿಯ ಶುದ್ಧತೆಯನ್ನು, ವಾಣಿಯಲ್ಲಿರ್ತಕ್ಕಂಥ ಮಾಧುರ್ಯವನ್ನು, ಗಾಂಭೀರ್ಯವನ್ನು ಮರೆತೆಲ್ಲೋ ದೂರ ಹೋಗ್ತಂಗಂಗ್ ಅನ್ನಿಸ್ತದೆ. ಇಲ್ಲಿದ್ರೆ ಕರ್ನಾಟಕದಲ್ಲಿ ನಮ್ಮಲ್ಲಿ ಹಿಂದಿನಿಂದ ನಾವು ಒಂಥರ ಶಾಂತಿ ಪ್ರಿಯ ಜನರು. ನಾವು ಸ್ಕೂಲು ಕಾಲೇಜಲ್ಲಿ ಓದ್ತಿದ್ದಾಗ ಇಲ್ಲಿ 60ರಲ್ಲಿ 70ರಲ್ಲೆಲ್ಲ ಹಿಂದಿಯ ವಿರುದ್ಧ ಇಲ್ಲಿ ಚಳವಳಿ ನಡೆದಿತ್ತು, ನಿಮಗೆ ಗೊತ್ತಿರ್ಬೇಕು. ಹಿಂದಿ ಯಾಕೆ ದಕ್ಷಿಣ ಭಾರತದಲ್ಲಿ ನಾವು ಹಿಂದಿ ಬೇಡ ಅಂತ ಎಲ್ಲೆಲ್ಲಿ ಹಿಂದಿ ಅಕ್ಷರದಲ್ಲಿ ಬರ್ದಿರೋ ಅಲ್ಲೆಲ್ಲ ತಗೊಂಡೋಗಿ ಟಾರ್ ಬೆಳೆದು ಮಸಿ ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ದು. ತಮಿಳ್ನಾಡಲ್ಲೂ ತುಂಬಾ ಜೋರಾಗಿತ್ತಿತ್ತು, ಕೇರಳನಲ್ಲೂ ಜೋರಾಗಿತ್ತು. ಕರ್ನಾಟಕದಲ್ಲಿ ನಾವು ಇದಕ್ಕೆ ಅಷ್ಟೊಂದು ತಲೆ ಹಚ್ಕೊತಿರ್ಲಿಲ್ಲ. ಯಾವುದೇ ಒಂದು ಮುಷ್ಕರವನ್ನು ಮಾಡಿದ್ರೆ ನೀವು ಮಾಡ್ದಂಗೆ ನಾವು ಮಾಡಬೇಕು ಅಂತಿಲ್ಲ, ನಮ್ಮದೇ ಆದಂತ ನಮ್ಮ ಶೈಲಿ ಇದೆ ಅಂತ ಕರ್ನಾಟಕದಲ್ಲಿ ನಾವು ಅವರಿಗೆ ಉತ್ತರ ಕೊಡ್ತೀವಿ. ನಾವು ಇದು ಕುರಿಮರಿ ಬಿದ್ದಂಗೆ ಒಬ್ರು ಹೋದ್ರು ಅಂತ ಅವ್ರ ಹಿಂದೆ ಎಲ್ಲ ಬೀಳುವಂತ ಜನ ಅಲ್ಲ. ಕರ್ನಾಟಕದಲ್ಲಿ ನಮ್ಮದೇ ಆದಂತ ಶೈಲಿಯಲ್ಲಿ ನಾವು ಮಾಡ್ತೀವಿ ಅಂತ ನಾವು ಅದಕ್ಕೆ ಜವಾಬ್ ಕೊಟ್ಟು. ಅವ್ರು ಹೇಳಿದ್ದೇನಂತಂದ್ರೆ, ನೀವು ಯಾಕೆ ಇದೆಲ್ಲ ಮಾಡೋದಿಲ್ಲ, ಬಸ್ಗಳು ಸುಟ್ಟು, ಕಾರುಗಳು ಸುಟ್ಟು, ಈ ತರ ಅವ್ರು ಹೇಳಿದ್ರು ಈ ತರ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಾವು ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನಮ್ಮ ಕನ್ನಡದ ಮಾಡ್ಕೊಂಡಿದ್ದೀವಿ. ಹಾಗಿದ್ಮೇಲೆ ನಾವು ನಮ್ಮ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತೀವಿ, ನಾವು ಹಿಂದಿ ಬೇಡ ಅಂತ ದೂಷಿಸೋದಿಲ್ಲ ನಾವು ಅಂತ ನಮ್ಮ ಅಭಿಪ್ರಾಯ. ಇದೆಲ್ಲ ನೋಡಿ ಹೇಗೆ ನಾವು ಯಾವುದೇ ಒಂದು ಸಂಘರ್ಷ ಬೇಕಾಗಿದೆ ಜೀವನದಲ್ಲಿ. ಕ್ರಾಂತಿ ಬೇಕೇ ಬೇಕು. ಕ್ರಾಂತಿ ಇಲ್ದಿದ್ರೆ ನಾವು ಯಾವುದನ್ನು ಗಳಿಸೋಕ್ಕಾಗೋದಿಲ್ಲ. ಆದ್ರೆ ಆ ಕ್ರಾಂತಿಯ ಜೊತೆಗೆ ಯುಕ್ತಿ ಮತ್ತೆ ಶಾಂತಿ ಬೇಕು. ಮನಸ್ಸಿನಲ್ಲಿ ಶಾಂತಿ ಇರಬೇಕು, ಹೊರಗಡೆ ಕ್ರಾಂತಿಯನ್ನು ನಾವು ತರಬೇಕು. ವಾವ್, ಕ್ಯಾ ಬಾತ್ ಹೈ. ಜೋರಾಗಿ ಚಪ್ಪಾಳೆ ಬರ್ಬೇಕು. ನೀವು ಕನ್ನಡದ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಮತ್ತೊಂದು ಕುತೂಹಲ ಹುಟ್ಟಿತು. ನೀವೊಂದು ಕನ್ನಡ ಮಾಧ್ಯಮ ಶಾಲೆಯನ್ನ ನಡೆಸ್ತಾ ಇದ್ದೀರಾ. ಇತ್ತೀಚಿನ ಕಾಲದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಆದ್ರೆ ಇಲ್ಲಿ 2,500ಕ್ಕೂ ಹೆಚ್ಚು ಮಕ್ಕಳು ಬಂದು ಇಲ್ಲಿ ಓದ್ತಾ ಇದಾರೆ. ಮನೆಯಿಂದ ಪಿಕಪ್ ಮಾಡಿ ಡ್ರಾಪ್ ಮಾಡೋ ವ್ಯವಸ್ಥೆ ಕೂಡ ಮಾಡ್ತಾ ಇದಾರೆ. ಒಂದು ಮಗು ತನ್ನ ಮಾತೃಭಾಷೆಯಲ್ಲಿ ಓದೋದು ಎಷ್ಟು ಅಗತ್ಯ ಅಂತ ಅನ್ಸುತ್ತೆ? ನಾವು ಓದಿದ್ದು ಕನ್ನಡ ಭಾಷೆದಲ್ಲೇ. ನಾವು ಕನ್ನಡ ಮೀಡಿಯಂ ಸ್ಕೂಲಲ್ಲೇ ನಾವು ಓದಿದ್ದು. ಹಾಗಿರ್ಬೇಕಾದ್ರೆ ನಾವು ಸ್ಕೂಲ್ ಶುರುವಾಗಿ ಈಗಾಗಲೇ 42 ವರ್ಷ ಆಯ್ತು. ಅವಾಗ ಶುರು ಮಾಡಿದಾಗ ಕನ್ನಡ ಮಾಧ್ಯಮನೇ. ಯಾಕೆಂದ್ರೆ ನಾಡು ನುಡಿ ನೆಲ ಜಲವನ್ನು ಸಂರಕ್ಷಿಸೋದು ನಮ್ಮ ಧರ್ಮ. ಹಾಗಿರ್ಬೇಕಾದ್ರೆ ಮಕ್ಕಳಿಗೆ ತಂದೆ ತಾಯಿ ಅಂತ, ಅಪ್ಪ ಅಮ್ಮ ಅಂತ ಹೇಳೋದ್ ಬಿಟ್ಟು ಡ್ಯಾಡಿ ಮಮ್ಮಿ ಅಂತ ಯಾಕೆ ನಾವು ಕರ್ಕೋಬೇಕು? ಆ ಸಂಸ್ಕಾರವನ್ನು ಮೊದಲಿಂದ ನಾವು ಕೊಡ್ಬೇಕಾಗ್ತದೆ ಮಕ್ಕಳು. ಆದ್ರೆ ಇನ್ನು ಕೆಲವರು ಇಲ್ಲಿ ಕೆಲಸ ಮಾಡ್ತಾರೆ, ತಮ್ಮ ಜೀವನವನ್ನ ಕಟ್ಕೋತಾರೆ. ಭಾಷೆ ಕಲೀರಿ ಅಂದ್ರೆ ಇಲ್ಲ ಅಂತ ಹೇಳಿ ಬಹಳ ಅರಗೆಂಟ್ ಆಗಿ ಹೇಳ್ತಾರೆ. ಅಂತವ್ರ ಬಗ್ಗೆ ಅವರು ಅದು ಮೂರ್ಖತೆ ಅಂತ ನಾವೆಲ್ಲಿ ಹೋದ್ರು ಅಲ್ಲಿಯ ಭಾಷೆಯನ್ನು ಕಲಿಬೇಕಾಗುತ್ತೆ. ಈಗ ನಾವು 1 ತಿಂಗಳು 2 ತಿಂಗಳು ನಾವು ಇಟಲಿನಲ್ಲಿದ್ರೆ ಇಟಾಲಿಯನ್ ಭಾಷೆ ನಮಗ್ ಬರ್ಲಿಕ್ಕೆ ಶುರುವಾಯ್ತು, ಕಲಿಬೇಕಾಗ್ತದೆ. ನಾವ್ ಎಲ್ಲಿ ಹೋದ್ರು ನಾವು ಎಲ್ಲದನ್ನು ಕಲಿಬೇಕು. ನಾವು 3 ವಾರ ನಾವು ಸೌತ್ ಅಮೆರಿಕಾದಲ್ಲಿ ಟೂರ್ ಮಾಡಿದ್ವು. ಅಲ್ಲಿಂದ ಬರೋ ಹೊತ್ತಿಗೆ ನನಗೆ ಸಾಕಷ್ಟು ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಬರ್ಲಿಕ್ಕೆ ಶುರುವಾಯ್ತು. ಅಲ್ಲೇ ಕೆಲವು ಕಡೆ ಜನಗಳ ಜೊತೆ ಸಂವಾದ ಮಾಡೋದಕ್ಕೆಲ್ಲ ಬರ್ಲಿಕ್ಕೆ ಶುರುವಾಯ್ತು. ಹಾಗೆ ಭಾಷೆಗಳನ್ನ ಎಷ್ಟು ಕಲಿತ್ರೆ ಅಷ್ಟು ನಮಗೆ ಒಳ್ಳೇದು. ಕಲಿಯೋದಿಕ್ಕೆ ಯಾವಾಗ್ಲೂ ನಾವು ತಡೆ ಹಾಕ್ಲಿಕ್ಕೆ. ಇದ್ರಲ್ಲಿ ಏನು ತೊಂದ್ರೆ ಅಂದ್ರೆ, ನಮ್ಮವ್ರೆ ಕನ್ನಡಿಗರೇ ನಾವೇನ್ ಮಾಡ್ತೀವಿ, ನಮ್ ಭಾಷೆಗೆ ನಾವು ಹೆಚ್ಚು ಪ್ರಾಮುಖ್ಯತೆ ನಾವು ಕೊಡೋದಿಲ್ಲ. ನಾವು ಕೊಟ್ರು ಅಂತ ಇಟ್ಕೊಳ್ಳಿ, ಕೊಟ್ವು ಅಂತ ಅವಾಗ ನಮ್ಮಲ್ಲಿ ಬರೋರೆಲ್ಲಾನು ಅದನ್ನ ಇದು ಮಾಡ್ಕೋತಾರೆ. ಇವಾಗ ನೀವು ಫ್ರಾನ್ಸ್ ಅಲ್ಲಿ ಹೋದ್ರೆ ಅವ್ರಿಗೆ ಇಂಗ್ಲಿಷ್ ಗೊತ್ತಿದ್ರು ಸಹ ಫ್ರೆಂಚ್ ಅಲ್ಲೇ ಮಾತಾಡ್ತಾರೆ. ಹಂಗೆ ನಮ್ಮಲ್ಲಿ ನಮ್ ಬೇರೆ ಭಾಷೆ ಗೊತ್ತಿದ್ರು ನಾವು ನಮ್ ಭಾಷೆ ನಾವು ಬಿಡದಿರ ಮಾತಾಡ್ತಾ ಇರ್ಬೇಕು.
ಈ ಇದಕ್ಕೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ನಾವು ರಾಜಧಾನಿ ಬೆಂಗಳೂರು ಆಗಿರೋದ್ರಿಂದ ಇಲ್ಲಿ ಎಲ್ಲಾ ಭಾಷೆ ಜನನು ಬರ್ತಾರೆ. ನಾವ್ ಎಲ್ರದ್ದು ಬೆರೆತು ಕರೆತು ಒಂದಾಗಿರ್ತಕ್ಕಂತ ಒಂದು ಸ್ವಭಾವದವರಾಗಿದ್ದೀವಿ. ಆಗ ನಾವು ನಮ್ಮ ಭಾಷೆಯನ್ನು ಸ್ವಲ್ಪ ಜೋರಾಗಿ ಒತ್ತಿ ಎಲ್ಲರಿಗೂ ಕಲೀಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಅದೇ ಈಗ ನೀವು ಬೇರೆ ಪ್ರಾಂತ್ಯಕ್ಕೆ ಹೋಗಿ, ಯುಪಿಗೆ ಹೋಗಿ, ಬರೀ ಇಂಗ್ಲಿಷ್ ತಗೊಂಡ್ರೆ ಕೆಲಸ ಆಗೋದಿಲ್ಲ, ಅಲ್ಲಿ ಹಿಂದಿ ಕಲಿಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಕಲೀರಿ ಅನ್ನೋದಕ್ಕಿಂತ ಕಲಿಸೋ ಪ್ರಯತ್ನನೂ ನಾವು ಮಾಡ್ಬೇಕಾಗತ್ತೆ. ನನಗೆ ಇನ್ನೊಂದು ಆ ಬಹಳ ಖುಷಿ ತಂದಂತ ವಿಚಾರ ಏನು ಅಂದ್ರೆ, ನಾವು ಹುಟ್ಟಬೇಕಾದ್ರೆ ಯಾವ ಜಾತಿಗೆ ನಾವು ಸೇರ್ತೀವಿ ಅಂತ ಹುಟ್ಟೋದಿಲ್ಲ. ನಮ್ಮ ಡೆಸ್ಟಿನಿ ಏನಿದೆ ಅದು ಹುಟ್ಟೋದು ನಮ್ಮ ತಂದೆ ತಾಯಿ ಹೊಟ್ಟೆಲಿ ಹುಟ್ತೀವಿ ನಾವು. ಆದ್ರೆ ಹೊರಗಡೆ ಬಂದ್ಮೇಲೆ ನಮ್ಗೊಂದು ಐಡೆಂಟಿಟಿ, ಹೆಸರು, ಜಾತಿ ಅಂತೆಲ್ಲ ಕೊಡ್ತಾರೆ. ನಾನು ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ, ನ್ಯಾಯ ಅಂತ ಬಂದಾಗ ಎಲ್ಲರೂ ಒಂದೇ ಅನ್ನೋದನ್ನ ತಾವು ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದ್ ಕಡೆ ಅದ್ಯಾವುದು ಅಂದ್ರೆ, ಇತ್ತೀಚಿನ ಅಯೋಧ್ಯ ದೇವಸ್ಥಾನದ ಒಂದು ಸಂಧಾನ ಮಾಡ್ಬೇಕಾದ್ರೆ ಎಸ್ಪೆಷಲಿ ಅಲ್ಲಿ ನೀವು ಆ ಕಲಹವನ್ನ ಸಾಲ್ವ್ ಮಾಡೋದ್ರಲ್ಲಿ ಯು ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಹೆಚ್ಚಾಗಿ ತಾವು ಎಲ್ಲೂ ಹೇಳಿಲ್ಲ ಇದ್ರ ಬಗ್ಗೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಪ್ಲೀಸ್ ಜೋರಾಗಿ ಚಪ್ಪಾಳೆ ಬರಬೇಕು. ಯಾಕೆಂದ್ರೆ ಎಲ್ಲರಿಗೂ ಧರ್ಮ ಆಗ್ಬೇಕು, ಎಲ್ಲರಿಗೂ ನ್ಯಾಯ ಆಗ್ಬೇಕು ಅನ್ನೋದನ್ನ ತಾವು ಬಹಳ ಚೆನ್ನಾಗಿ ನ್ಯಾಯದ ಮೂಲಕ ಕೊಡ್ಸಿದ್ದೀರಾ. ಈ ಒಂದು ಜರ್ನಿ ಹೇಗಿತ್ತು? ಯಾಕೆಂದ್ರೆ ಒಂದು ಸರ್ಕಾರ ಅಲ್ಲ, ಹಲವಾರು ಸರ್ಕಾರಗಳ ಮುಂಚೆಯಿಂದನೂ ತಾವು ಕಮಿಟಿನಲ್ಲಿ ಇದ್ರಿ. ಅದ್ರ ಬಗ್ಗೆ ತಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು, 2001ರಲ್ಲಿ ಇದ್ರ ಬಗ್ಗೆ ನಾವು ಪ್ರಯತ್ನಕ್ಕೆ ಶುರು ಮಾಡುದು. ಅದಕ್ಕೆ ಹಿಂದೇನು ಗೊತ್ತಿತ್ತು, ಆದ್ರೆ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಅವ್ರು ಬಂದು, ಗುರುದೇವ್ ನೀವು ಇದನ್ನ ನಿಮ್ಮಿಂದ ಸಾಧ್ಯ, ನೀವು ಮಾಡಿ ಅಂತ ಹೇಳಿದ್ದು. ಆಗಿಂದ ಶುರು ಮಾಡಿದ್ದು. ಆಮೇಲೆ ಇವಾಗ ಸುಪ್ರೀಂ ಕೋರ್ಟ್ ನಮ್ಗೆ ಹೇಳದ್ ಕೂಡಲೇ, ಅಲ್ಲಿ ತನಕ ಹೈಕೋರ್ಟ್ ಅಲ್ಲಿ ಇತ್ತು, ಸುಪ್ರೀಂ ಕೋರ್ಟ್ ಬಂದ ಮೇಲೆ ಚೀಫ್ ಜಸ್ಟಿಸ್ ಏನ್ ಹೇಳಿದ್ರು, ಸಂದೂಕ ಅಂತ ತೋರ್ಸೋದು, ದೊಡ್ಡ ದೊಡ್ಡ ಟ್ರಂಕ್, ಸುಮಾರು 18 ಟ್ರಂಕ್. ಅವ್ರು ಹೇಳಿದ್ರು, ಈ 18 ಟ್ರಂಕ್ ಇದೇನಿದೆ ಇದೆಲ್ಲ ಸ್ಟಡಿ ಮಾಡ್ಬೇಕು. ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲಾ ಜಡ್ಜನ್ನು ಹಾಕಿದ್ರು 2 ವರ್ಷದ ಮೇಲೆ ತಗೊಳಕ್ಕೆ, ಅದನ್ನ ಓದ್ಲಿಕ್ಕೆ. ಆಮೇಲೆ ಅದ್ರ ಬಗ್ಗೆ ತರ್ಕ ಮಾಡೋದು ಎಲ್ಲ ತುಂಬಾ ಟೈಮ್ ಆಗ್ತದೆ. ಗುರುಜಿ, ನೀವು 25 ಪಾರ್ಟಿ ಇದ್ದಾರೆ, ಇವ್ರನ್ನೆಲ್ಲ ಮಾತಾಡ್ಸಿ ಒಂದು ಚಂದ ಬಿಂದುವಿನಲ್ಲಿ ಇವ್ರನ್ನೆಲ್ಲ ತಗೊಂಡ್ಬಂದ್ಬಿಟ್ರೆ ಮುಂದೆ ನಾವು ತಗೊಂಡ್ ಹೋಗ್ತೀವಿ ಅದನ್ನ ಅಂತಂದ್ರು. ನಾವ್ ಹೇಳಿದ್ರು, ನಾವು ನಮ್ ಲಾಸ್ಟ್ ಸ್ಟೂಡೆಂಟ್ ಅಲ್ಲ, ಅವ್ರು ಸೈನ್ಸ್ ಸ್ಟೂಡೆಂಟ್, ವಿಜ್ಞಾನ ನಮ್ ಸಬ್ಜೆಕ್ಟ್, ನಮ್ಗೇನ್ ಗೊತ್ತಿಲ್ಲ ಇದ್ರಲ್ಲಿ. ಇಲ್ಲ ನೀವು ಮಾಡಬಲ್ಲರಿ, ನೀವು ಮಾಡಿ ಅಂತ. ಆಮೇಲೆ ನಮ್ ಪ್ರಧಾನ ಮಂತ್ರಿನೂ ಹೇಳಿದ್ರು, ಇದು ನಿಮ್ಮ ತಪಸ್ಯ ಫಲ ಗುರುದೇವ್, ನೀವು ಮಾಡಿ, ನಿಮ್ಗೆ ಏನ್ ಬೇಕು, ನಾವಿದೀವಿ ಅನ್ಸತ್ತೆ ಅಂತ ಅವರು ಅಂದ್ರು. ಆ ನಂತರ ನಾವು 8 ತಿಂಗಳು ಇವ್ರ ಜೊತೆ ಎಲ್ಲ ಮಾತುಕತೆ ಆಯ್ತು. ಒಂದೊಂದು ಪಾರ್ಟಿ ಜೊತೆನೂ ಮಾತುಕತೆ ಆಗಿ, ಮುಸಲ್ಮಾನರು ಯಾರು 5 ಎಕರೆ ಬೇಕು ಅಂತ ಕೇಳೇ ಇಲ್ಲ. ನಾವು ಹಿಂದೆನೆ ಹೇಳಿದ್ದು, ನೀವು ಈ ಜಾಗ ಬಿಟ್ಬಿಡಿ, 5 ಎಕರೆ ನಾವು ನಿಮಗೆ ಬೇರೆ ಕಡೆ ಕೊಡ್ತೀವಿ. 5 ಎಕರೆ ಯಾಕೆ ಕೊಡ್ಬೇಕು ಕೆಲವರೆಲ್ಲ ಕೇಳಿದ್ರು. ಅವ್ರು ಕೇಳಿಲ್ಲ, ಏನಿಲ್ಲ, ಯಾಕೆ 5 ಎಕರೆ ಕೊಟ್ಟು. ನಾವೊಂದು ನೋಡಿ, ಇವತ್ತಲ್ಲ, 2000 ಇನ್ನು 200 ವರ್ಷದ ಮುಂದೆ ಒಬ್ಬ ಹುಡುಗ, ಒಬ್ಬ ಯುವ ಎದ್ದು ನಿಂತ್ಕೋಬಹುದು. ಅದ ಕೆಲವು ಯುವಕರು ಎದ್ದು ನಿಂತ್ಕೋಬಹುದು, ನಮ್ಮ ಜಾಗವನ್ನು ಕಿತ್ಕೊಂಡ್ರು ಅಂತ. ಮತ್ತೆ ಈ ಗಲ್ಫಲ್ ಕಂಟ್ರೀಸ್ ಅಲ್ಲಿ ಇರೋರೆಲ್ಲ ಅವ್ರು ಹೇಳ್ಬೋದು, ನೀವ್ ಯಾಕೆ ನಮ್ ಜಮೀನ್ ತಗೊಂಡ್ಬಿಟ್ರಿ, ನೀವೇನೋ ಮಾಡಿ ಅಂತ, ಕಿತ್ಕೊಂಡ್ಬಿಟ್ರ ಅಂತ. 2.5 ಎಕರೆ ಇಲ್ಲ, ಅವ್ರು ಬಿಟ್ಟು ಕೊಟ್ಟಿದ್ದಕ್ಕೆ ಅಲ್ಲಿ ಅವ್ರಿಗೆ 5 ಎಕರೆ ಅವ್ರಿಗೆ ಜಮೀನ್ ನಾವು ನಿಮಗೆ ಕೊಡ್ತೀವಿ. ಕೊಟ್ಟ ಮೇಲೆ ಅದಕ್ಕೆ 2ರಷ್ಟು ಕೊಟ್ಟ ಮೇಲೆ ಮುಂದೆ ಆಗಬಹುದಾದಂತ ಆತಂಕವಾದವನ್ನು ಚಿಗುರಿನಲ್ಲೇ ಸಮಾಪ್ತ ಮಾಡ್ಬಿಟ್ಟ ನನಗೆ. ಮತ್ತೆ ನಾವು 1200 ಇಮಾಮ್ಗಳು, ಬೇರೆ ಬೇರೆ ಧರ್ಮದ ಗುರುಗಳನ್ನೆಲ್ಲ ಭೇಟಿ ಮಾಡಿ ಅವ್ರನ್ನೆಲ್ಲ ಒಪ್ಸಿ, ಅವ್ರಿಗೆಲ್ಲ ತಿಳಿ ಹೇಳಿ, ಇದು ಶ್ರೀರಾಮನ ಜನ್ಮಭೂಮಿ, ಇದರಿಂದ ನೀವು ಇದನ್ನ ಹೆಚ್ಚು ಒತ್ತಾಯ ಮಾಡಬೇಡಿ, ಇದ್ರಲ್ಲಿ ನೀವೆಲ್ಲ ಒಪ್ಕೊಳ್ಳಿ ಅಂತ ಹೇಳಿ ಅವ್ರನ್ನೆಲ್ಲ ಒಪ್ಸಿ ಕರ್ಕೊಂಬಂದೋದು.
ಆ, ಈ ಒಂದು ಸಂಧಾನದ 8 ತಿಂಗಳ ಒಂದು ಪ್ರಕ್ರಿಯೆ ಏನಿತ್ತು ಇದು ಅದರಲ್ಲಿ ಬಹಳ ಹಾಸ್ಯಪ್ರದವಾನದು. ಯಾವಾಗ್ಲಾದ್ರೂ ನೀವೊಂದು ಅದ್ರ ಬಗ್ಗೆ ಚಿತ್ರ ಮಾಡಿದ್ರೆ ಅದು ಒಂಥರ ಕಾಮಿಡಿ, ಇಂಥ ದೊಡ್ಡ ಕಾಮಿಡಿ ಆಗಿರ್ತದೆ. ಒಂದ್ ಕಡೆ ಸೀರಿಯಸ್ ಸಬ್ಜೆಕ್ಟ್, ಇನ್ನೊಂದ್ ಕಡೆ ಬಹಳ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಕೊನೆಗೆ ಅವೆಲ್ಲ ಮುಗಿಸಿ ಒಳ್ಳೆ ಒಂದು ರಸ್ತೆಗೆ ಬಂದು ಅದನ್ನ ಮುಗೀತು. ನಾವು ನಮ್ಮ ಕಮಿಟಿ ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಪ್ರೆಸೆಂಟ್ ಮಾಡುದು. ಅದೇ ಆಧಾರದ ಮೇಲೆ ನಾವು ಏನ್ ಹೇಳಿದ್ವು ಹಿಂದೆ, ನಾವು 2002 ಈ ಮಾತು ಹೇಳಿದ್ವಿ. ಅದೇ ಲೈನ್ ಅಲ್ಲಿ ಜಡ್ಜ್ಮೆಂಟ್ ಅವರು ಪ್ರೊಕ್ರೈಬ್ ಮಾಡಿದ್ರು. ಇದರಿಂದ ಒಳ್ಳೆ ಶಾಂತಿ ಆಯ್ತು, ಸಮಾಧಾನ ಆಯ್ತು. ಎಲ್ಲಾರು ಎಂತ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಯ್ತು. ನಮ್ಮ ಪ್ರಧಾನ ಮಂತ್ರಿಗಳು ನೋಡಿ 11 ದಿನ ಉಪವಾಸ ಇದ್ದು ಆ ಕಾರ್ಯವನ್ನ ಮಾಡಿ ಅದಕ್ಕೆಲ್ಲ ಅವ್ರು ತುಂಬಾ ಶ್ರದ್ಧೆಯಿಂದ ಮಾಡಿ. ಈಗ ಎಷ್ಟೋ ಜನ ಬಂದು ಸುಮ್ನೆ ರಿಬ್ಬನ್ ಕಟ್ ಮಾಡ್ಬಿಟ್ಟು ಒಂದು ದೀಪ ಹಾಕ್ಬಿಟ್ಟು ಹೋಗ್ತಾರೆ. ಹಂಗ್ ಮಾಡಿದ್ರೆ ಓಪನಿಂಗ್ ಅದು ಅದ್ರಲ್ಲಿ ಶ್ರದ್ಧೆ ಇರೋದಿಲ್ಲ ಅಷ್ಟು. ಆದ್ರೆ ಒಂದು ಶ್ರದ್ಧಾಪೂರ್ವಕವಾಗಿ ಮಾಡಿದ್ರೆ ಅದು ಜನರ ಮನವನ್ನ ತರ್ತದೆ. ಇಡೀ ದೇಶದ ಜನರ ಮನಸ್ಸಿನಲ್ಲಿ ಅದೊಂದು ಭಾವನೆಯನ್ನು, ಭಾವೋದ್ರೇಕವನ್ನು ಇದು ಮಾಡ್ತದೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನನಗೆ ಇನ್ನೂ ಖುಷಿ ಆಗೋದೇನು ಅಂದ್ರೆ, ಮುಂದೆ ಆಗಬಹುದಾದಂತಹ ಕಲಹಗಳನ್ನ ಈಗಲೇ ಪಿನ್ ಪಾಯಿಂಟ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟಿದ್ದು, ಐ ಥಿಂಕ್ ದಟ್ಸ್ ದಿ ಹೈಲೈಟ್ ಅಂತ ನನಗನ್ನಿಸ್ತು. ನೀವು ಶಾಂತಿ ಪ್ರಿಯರು, ಮೇ 13ನೇ ತಾರೀಕು ಹುಟ್ಟಿದವರು. ಇನ್ನೊಬ್ರಿದ್ದಾರೆ ಮೇ 13ನೇ ತಾರೀಕು ಹುಟ್ಟಿದವರು, ಅವ್ರಿಗೆ ಶಾಂತಿ ಇಲ್ಲೇ ಇಲ್ಲ ಸರ್. ಸಿಕ್ಕಾಪಟ್ಟೆ ಗಲಾಟೆ, ಭಯಾನಕ ಗಲಾಟೆ ಮಾಡ್ತಾರೆ. ನನ್ನ ಹೆಂಡತಿ ಸರ್, ನೋಡಿ ನನ್ನನ್ನು ಯಾರೂ ಕೋಪ ಬರ್ಸಕ್ ಆಗೋದಿಲ್ಲ. ಆದ್ರೆ ನನ್ನ ಹೆಂಡತಿಗೆ ಬಹಳ ಚೆನ್ನಾಗಿ ನನಗೆ ಕೋಪ ಬರ್ಸಕ್ ಬರುತ್ತೆ ಸರ್. ಶಿ ನೋಸ್ ಎಕ್ಸಾಕ್ಟ್ಲಿ. ಎಷ್ಟು ಜನ ಇದಾರೆ ಈ ತರ ಅಲ್ಲಿ? ನಿಮ್ ಹೆಂಡತಿಯಿಂದ ಅಲ್ಲಿ ಒಬ್ರು, ಎಲ್ಲಾರ ಪಕ್ಕದಲ್ಲೂ ಹೆಂಡತಿ ಇದಾರೆ, ಅದಕ್ಕೆ ಕೈ ಎತ್ತಕ್ಕಾಗಲ್ಲ. ನನಗೆ ಇರೋ ಒಂದ್ ಪ್ರಶ್ನೆ ಏನು ಅಂದ್ರೆ, ಹೊರಗಡೆ ನಾವ್ ಎಷ್ಟು ಪೇಷಂಟ್ ಆಗಿರ್ತೀವಿ, ಬೇರೆ ವ್ಯಕ್ತಿ ಆಗಿರ್ತೀವಿ, ಮನೆ ಒಳಗ್ ಬಂದಾಗ ನಾವ್ ಯಾಕೆ ಬೇರೆ ವ್ಯಕ್ತಿಗಳಾಗ್ಬಿಡ್ತೀವಿ ಅಂತ. ನೀವು ನಿಮ್ ಬಗ್ಗೆ ಹೇಳ್ತಿದ್ದೀರಾ, ನಿಮ್ಮ ಪತ್ನಿ ಬಗ್ಗೆ ಹೇಳ್ತಿದ್ದೀರಾ? ಸರ್, ಐ ಆಮ್ ರೆಪ್ರೆಸೆಂಟಿಂಗ್ ಲಾಟ್ ಮೆನಿ ಪೀಪಲ್. ಅಲ್ಲ ನೋಡಿ, ಹೊರಗಡೆ ಎಲ್ಲ ಕೆಲಸ ಎಲ್ಲ ಮಾಡಿ ಬರ್ತೀವಪ್ಪ, ಮನೆಗೆ ಬಂದಷ್ಟು ದಣದಿರ್ತೀವಿ. ಆ ಮನೆಯವರು ಒಂದ್ ಸ್ವಲ್ಪ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆಗ ಹೊರಗಡೆ ಜನರ ಮೇಲೆ ಸಿಡುಕ್ ಮಾಡದಿರೋದು ಮನೆಗೆ ಬಂದು ಅವೆಲ್ಲ ಮನೆಯವ್ರ ಮೇಲೆ ಹಾಕ್ತದೆ. ಇದು ಸಾಮಾನ್ಯವಾಗಿ ಆಗಿರ್ತಕ್ಕಂಥ. ಅದಕ್ಕೆ ನಾವು ಹೇಳೋದು ಧ್ಯಾನ ಮಾಡ್ಬೇಕು. ಧ್ಯಾನ ಪ್ರಾಣಾಯಾಮ ಮಾಡ್ಕೋತಾ ಬಂದ್ರೆ ಅದೇನಾದ್ರೆ ನಾವು ಏನು ಒತ್ತಡ ತಗೊಂಡ್ ಬಂದಿರ್ತೀವಲ್ಲ ಎಲ್ಲ ಕಡೆಯಿಂದ, ಅದಕ್ಕೆಲ್ಲ ಒಂದು ಇತಿಶ್ರೀ ಆಗ್ತದೆ ಮನೆಗೆ ಬಂದ ಕೂಡಲೇ. ಹೊರಗಡೆ ಬಂದೆಲ್ಲ ಧೂಳಿದ್ಮೇಲೆ ಅದನ್ನೆಲ್ಲ ಒಂದ್ಸಲ ಸ್ನಾನ ಮಾಡಿ ಅದನ್ನ ಶವರ್ ಮಾಡಿ ಎಲ್ಲ ಹೋಗೋ ಹಂಗ ಆಗತ್ತಲ್ಲ, ಫ್ರೆಶ್ ಆಗ್ಬಿಡ್ತೀವಿ. ಹಾಗೆ ಎಷ್ಟೋ ಜನ ಮನೆಗೆ ಬಂದ್ಮೇಲೆ ಫ್ರೆಶ್ ಆಗಕ್ ಟೈಮೇ ಸಿಗೋದಿಲ್ಲ. ಒತ್ತಡದಿಂದ ಮೆಂಟಲ್ ಫ್ರೆಶ್ನೆಸ್, ಫಿಸಿಕಲಿ ಫ್ರೆಶ್ ಆಗ್ಬಿಡ್ತೀವಿ. ಅದೇನು ಮೆಂಟಲ್ ಫ್ರೆಶ್ನೆಸ್ ಬಂದ್ಬಿಟ್ರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಹೋಗ್ತದೆ. ಇನ್ನೊಂದೇನು ಅಂತಂದ್ರೆ, ಎಲ್ಲಿ ತುಂಬಾ ಪ್ರೀತಿ ಇದೆಯೋ ಅಲ್ಲಿ ಕೋಪನೂ ಬರ್ತದೆ. ಅದಕ್ಕೆ ನಿಮ್ಮನ್ನ ತುಂಬಾ ಪ್ರೀತಿಸಿರೋದ್ರಿಂದ ಪ್ರೀತಿಸೋರು ನಿಮ್ಮ ಮೇಲೆ ಕೋಪಿಸ್ಕೊಂಡೇ ಕೊಡ್ತಾರೆ. ಈಗ ಎಲ್ಲ ಮಕ್ಕಳ ಮೇಲೂ ನೋಡಿ, ಯಾರು ಮಗು ಮೇಲೆ ಹೆಚ್ಚು ರೇಗ್ತಾರೆ ಅಂತಂದ್ರೆ ಅಮ್ಮ. ಹೌದು, ಅಮ್ಮನ ಕೈ ಮೇಲೆ ಬಯಸ್ಕೊಳ್ದೇ ಇರೋ ಬೆಳೆದ ಮಗುನೇ ಇಲ್ಲ ಪ್ರಪಂಚದಲ್ಲಿ. ನಾವು ತುಂಬಾ ಬಯಸ್ಕೊಂಡಿದ್ದೀವಿ ಅಮ್ಮನ ಹತ್ರ ಮಾತ್ರ. ಸೊ ಆದ್ರಿಂದ ಅಮ್ಮ ಯಾಕೆ ಬೈತಾಳೆ ಅಂತಂದ್ರೆ ಅಮ್ಮನಿಗೆ ಅಷ್ಟು ಆತ್ಮೀಯತೆ, ಪ್ರೇಮ ಇದೆ. ಹಾಗೆ ಪತ್ನಿಯದ್ದು ನಿಮ್ಗೆ ಅನುಭವ ಇರ್ಬೇಕು, ಆ ಅನುಭವ ನಮಗಿಲ್ಲ. ಆದ್ರಿಂದ ನಿಮ್ಗೆ ಆತರ ಇದ್ರೆ ಮನೆಯವ್ರು ಸಿಡುಕ್ ಮಾಡಿದ್ರೆ ಅದನ್ನ ನೀವು ಸ್ವಾಗತಿಸ್ಬೇಕೆ ಹೊರತು ಅದನ್ನ ಸ್ವೀಕರಿಸ್ಬೇಕು. ಇಲ್ಲ, ನೆಕ್ಸ್ಟ್ ಟೈಮ್ ಇಂದ ನಾನು ನೀವು ಮಾಡಿರೋ ಇವಾಗ ಹೇಳಿರೋದು ವಿಡಿಯೋ ಕ್ಲಿಪ್ ನ ಕಟ್ ಮಾಡಿ ಇಟ್ಕೊಂಡು ನನ್ನ ಹೆಂಡತಿ ಜೊತೆ ಜಗಳಾಡಿದ ತಕ್ಷಣ ಫಾರ್ವರ್ಡ್ ಮಾಡ್ತೀನಿ. ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ಕೋಪ ಮಾಡಿದ್ದು. ಐ ಮೀನ್ ಜೋಕ್ಸ್ ಅಪಾರ್ಟ್, ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ,
ಮೆಂಟಲ್ ಪೀಸ್ ಅನ್ನೋದೇನಿದೆ, ಇಟ್ಸ್ ಬಿಕಮಿಂಗ್ ಅ ಗ್ಲೋಬಲ್ ಟಾಪಿಕ್ ಟುಡೇ. ಯಾಕೆಂದ್ರೆ ಎಲ್ಲೂನುವೆ ಯಾರಿಗೂನುವೆ ನೆಮ್ಮದಿಯಾಗಿರೋದಕ್ಕೆ ಅಥವಾ ಪ್ರೈವೇಟ್ ಆಗಿರೋದಕ್ಕೆ ಒಂದು ಜಾಗ ಇಲ್ಲ. ಸೊ ಹಾಗಾಗಿ ಚಿಕ್ಕ ವಯಸ್ಸಿನಿಂದಾನೆ ಸ್ವಲ್ಪ ಆಧ್ಯಾತ್ಮ. ಅದೇ ತುಂಬಾ ಟೆನ್ಷನ್. ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳ್ತಾರೆ ಅಂದ್ರೆ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ದ ವರ್ಲ್ಡ್ ಇಸ್ ಮೆಂಟಲ್ ಹೆಲ್ತ್ ಇಶ್ಯೂ. ಟೆನ್ಷನ್ ಆಗಿರ್ಲಿ, ಡಿಪ್ರೆಷನ್, ಒಂದ್ ಕಡೆ ಅಗ್ರೆಷನ್, ನೀವು ಹೇಳಿದ ಕೋಪ, ತಾಪ, ಆ, ದುಡುಗು, ದುಮ್ಮಾನ, ಇನ್ನೊಂದ್ ಕಡೆ ಡಿಪ್ರೆಷನ್ ಹೊರಟೋಗ್ಬಿಡ್ತಾರೆ. ಇದನ್ನ ಸೂಯಿಸೈಡಲ್ ಟೆಂಡೆನ್ಸಿ ಬಂದ್ಬಿಡ್ತದೆ. ಇದು ತುಂಬಾ ಹೆಚ್ಚಾಗಿದೆ. ಇದರಿಂದ ಹೊರಗೆ ಬರೋದು ದಾರಿ ಏನು ಅಂತ ಅಂದ್ರೆ ಜನಗಳಿಗೆ ಗೊತ್ತಾಗ್ತದೆ. ಅದಕ್ಕೆ ಇವಾಗ ಅಧ್ಯಾತ್ಮ ಇದರಲ್ಲಿ ದೊಡ್ಡ ಪಾತ್ರ ವಹಿಸ್ತದೆ. ಮನಸ್ಸನ್ನ ಪ್ರಸನ್ನವಾಗಿ ಇಟ್ಕೊಳ್ಳಿಕ್ಕೆ, ಮತ್ತೆ ಶರೀರವನ್ನ ಸ್ವಸ್ಥವಾಗಿ ಇಟ್ಕೊಳ್ಳಿಕ್ಕೆ, ಸಂಬಂಧಗಳನ್ನ ಮಧುರವಾಗಿ ಇಟ್ಕೊಳ್ಳಿಕ್ಕೆ, ಮನಸ್ಸಿನ ಒಂದು ಆನಂದ, ಹುರುಪು, ಉತ್ಸಾಹ, ಅಂತರ್ಜ್ಞಾನ ಇವೆಲ್ಲ ಉಂಟಾಗ್ಲಿಕ್ಕೋಸ್ಕರನೇ ಅಧ್ಯಾತ್ಮ ಬೇಕಾಗಿದೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ರೆ, ಡಾಕ್ಟರ್ ಪೂಜಾ ಜೋಶಿ ಅಂತ ಹೇಳಿ ಮೈಸೂರಿಂದ ಕೇಳಿರೋದು. ಶಾಲೆಯಲ್ಲಿ ಅಧ್ಯಾತ್ಮ ಅನ್ನೋದನ್ನ ಒಂದು ಸಬ್ಜೆಕ್ಟ್ ಆಗಿ ಮಾಡೋದಿಕ್ಕೆ ಇದೊಂದು ಸರಿಯಾದ ಸಮಯನ ಅಂತ? ಖಂಡಿತ ಮಾಡ್ಬೇಕು. ಇವಾಗ ನೋಡಿ, ನಾವು ಕಳೆದ 18 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ರು. ನ್ಯೂಯಾರ್ಕ್ ಅಲ್ಲಿ ಈ ಕ್ಲಾಸ್ ರೂಮ್ಸ್ ಅಲ್ಲೆಲ್ಲ ತುಂಬಾ ವೈಲೆನ್ಸ್ ಇರ್ತದೆ. ಈಗ ಕಳೆದ ವರ್ಷ ನ್ಯೂಯಾರ್ಕ್ ನ ಮೇಯರ್ ಡಿಕ್ಲೇರ್ ಮಾಡಿದ್ರು 5 minutes ಆಫ್ ಬ್ರೀದಿಂಗ್ ಎಕ್ಸರ್ಸೈಸ್ ಟು ಬಿ ಮೇಡ್ ಕಂಪಲ್ಸರಿ ಇನ್ ಆಲ್ ದ ಸ್ಕೂಲ್ಸ್. ಅದು ಯಾಕೆ ನಮ್ಮ ಭಾವನೆಗಳು ನಮ್ಮ ಉಸಿರಾಟದೊಂದಿಗೆ ಸೇರ್ಕೊಂಡಿರ್ತೀವಿ. ನೀವು ಆಕ್ಟರ್, ನೀವೆಷ್ಟೋ ಮೂವಿನಲ್ಲಿ ಆಕ್ಟ್ ಮಾಡಿದಾರೆ, ಅದ್ರಲ್ಲಿ ಹೇಳ್ತಾರೆ ಕೋಪ ತೋರ್ಸ್ಬೇಕಾದ್ರೆ ಜೋರಾಗಿ ಉಸಿರು ಎಳಿಬೇಕು. ಆಮೇಲೆ ಶಾಂತಿ ತೋರ್ಸ್ಬೇಕಾದ್ರೆ ಬೇರೆ ತರ, ಪ್ರೀತಿ ತೋರ್ಸ್ಬೇಕಾದ್ರೆ ನಮ್ಮ ಉಸಿರಿನ ಬಗ್ಗೆ ಉಸಿರಾಟನೇ ಬೇರೆ ತರ ಇರ್ತದೆ. ಹೀಗೆ ನಮ್ಮ ಪ್ರತಿಯೊಂದು ಮೂಡ್ ಅಥವಾ ಭಾವನೆ ಜೊತೆಗೆ ನಮ್ಮ ಪ್ರಾಣದ ಸಂಬಂಧ ಇದೆ. ಅದನ್ನ ತಿಳ್ಕೊಂಡು ಈ ಪ್ರಾಣವನ್ನು ಹೇಗೆ ನಾವು ಬದಲಾಯಿಸ್ತಾ, ಹೇಗೆ ನಮ್ಮ ಮೂಡನ್ನು ನಾವು ಬದಲಾಯಿಸ್ಬೋದು ಅನ್ನೋದೇ ಕಲೆ, ಅದೇ ಜೀವನ ನಡೆಸೋ ಕಲೆ. ಇದನ್ನ ತಿಳ್ಕೊಂಡ್ಬಿಟ್ರೆ ನಮ್ಮ ಮನಸ್ಸಿನ ಮೇಲೆ ನಾವು ನಮ್ಮ ಮನಸ್ಸನ್ನ ಹೇಗೆ ನಮ್ಮ ಹತೋಟಿಯಲ್ಲಿ ಇಟ್ಕೋಬಹುದು ಅಂತ ಬರ್ತದೆ. ನನಗೆ ತಮ್ಮಲ್ಲಿ ಇಷ್ಟ ಆಗಿದ್ದೇನು ಅಂದ್ರೆ, ನೀವೆಲ್ಲರಿಗೂ ಹೇಳ್ಕೊಡುವಂಥದ್ದು ಕೈಂಡ್ನೆಸ್. ವಾಟ್ ಇಸ್ ದ ಪವರ್ ಆಫ್ ಕೈಂಡ್ನೆಸ್, ಗುರುದೇವ್? ನೋಡಿ, ಕೈಂಡ್ನೆಸ್ ನೀವು ಮೇಲಿಂದ ಪ್ರಾಕ್ಟೀಸ್ ಮಾಡಕ್ ಆಗೋದಿಲ್ಲ. ಅದು ನಿಮ್ಮ ಸ್ವಭಾವದಿಂದ ಬರುತ್ತೆ, ನಿಮ್ ಸ್ವಭಾವದಲ್ಲಿ ಇದೆ. ಆದ್ರೆ ನೀವು ಸ್ಟ್ರೆಸ್ ಅಲ್ಲಿ ಇದ್ದಾಗ, ಟೆನ್ಷನ್ ಅಲ್ಲಿ ಇದ್ದಾಗ ನಿಮ್ ಕೈಂಡ್ನೆಸ್ ಹೊರಗೆ ಬರೋದಿಲ್ಲ. ಇವಾಗ ನೀವು ತುಂಬಾ ಟೆನ್ಷನ್ ಆಗಿದ್ರೆ ನಿಮ್ ಮಗು ಬಂದ ನಿಮ್ಗೆ ಹೇಳ್ತಾ, ಅಪ್ಪ ಏನ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಅದೇ ಸುಮ್ನೆ ನಡಿ ಬೈತೀರಾ. ಅದೇ ನೀವು ಒಳ್ಳೆ ರಿಲ್ಯಾಕ್ಸ್ ಆಗಿದ್ದಾಗ ಮಗು ಬಂದ್ ಕೇಳಿದ್ರೆ, ಏನು ಚಿನ್ನ, ಏನ್ ಮಗು, ಏನಪ್ಪ, ಏನ್ ಮಾಡ್ದೆ, ಚೆನ್ನಾಗ್ ಮಾತಾಡ್ತೀರಾ. ಸೊ ನಮ್ಮ ಮನಸ್ಥಿತಿ ಮೇಲೆ ನಮ್ಮ ಕರುಣೆ ಅಥವಾ ನಮ್ಮ ಸ್ನೇಹ, ನಮ್ಮ ಕುತೂಹಲ ಇವೆಲ್ಲ ಹೊರಗೆ ಹೋಗ್ತದೆ. ಈ ಟೆನ್ಷನ್ ಅಲ್ಲಿ ಇದ್ದವ್ರಿಗೆ ಯಾವ ತರ ಕುತೂಹಲವೂ ಇರೋದಿಲ್ಲ. ತುಂಬಾ ಟೆನ್ಷನ್ ಇಟ್ಕೊಂಡಿಲ್ಲ, ಸೈಟ್ ಸೀಯಿಂಗ್ ನೋಡಕ್ ಹೋದ್ರು ಸಹ ಅಲ್ಲಿ ಮೊಬೈಲ್ ಫೋನ್ ಇಟ್ಕೊಂಡು ಅಲ್ಲಿ ಹೋಗಿ ನಿಂತಿದೆ ಜೋಗ ಜಲಪಾತದಲ್ಲಿ, ಮೊಬೈಲ್ ಫೋನ್ ಇಟ್ಕೊಂಡು ಅದ್ರಲ್ಲಿ ಏನೋ ಮೆಸೇಜಸ್ ಬರೆಯೋದು, ಓದೋದು, ಶೇರ್ ಮಾರ್ಕೆಟ್ ಎಲ್ಲಿ ಬಿತ್ತು, ಎಲ್ಲಾಯ್ತಾಯ್ತು, ಏನಾಯ್ತು, ಅದೇ ತಲೆಯಲ್ಲಿ ಇರ್ತದೆ. ಅಲ್ಲಿರ್ತಕ್ಕಂಥ ಪ್ರಕೃತಿಯ ಸೊಬಗು, ಸೌಂದರ್ಯವನ್ನು ಅನುಭವಿಸೋದೇ ಇಲ್ಲ. ಎಷ್ಟೋ ಜನ ಹೀಗ್ ಮಾಡ್ತಾ ಇದ್ದಾರೆ. ಇಲ್ಲ, ಸೆಲ್ಫಿ ತಗೊಳ್ಳೋದ್ರಲ್ಲಿ ಟೈಮ್ ಮಾಡ್ಬಿಡ್ತಾರೆ. ಆ ರಸಿಕತನ ಹೋಗ್ಬಿಟ್ಟಿದೆ ನಮ್ಗೆ. ಯಾವುದೇ ಒಂದು ಪರಿಸ್ಥಿತಿಯೇ ಆಗ್ಲಿ, ಒಂದು ವಸ್ತುವನ್ನಾಗ್ಲಿ ಚೆನ್ನಾಗಿ ಅದರ ರಸವನ್ನು ಆಸ್ವಾದ ಮಾಡ್ತಕ್ಕಂಥ ಆ ಎಬಿಲಿಟಿ ಹೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಟೆನ್ಷನ್ ಅಲ್ಲಿ ಇರ್ತೀವಿ. ಅದಕ್ಕೆ ಟೆನ್ಷನ್ ದೂರ ಆದ್ರೆ ನಮ್ಮಲ್ಲಿ ಸಹಜವಾಗಿ ಕರುಣೆ ಇರ್ತದೆ, ಸಹಜವಾಗಿ ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ, ಸ್ನೇಹ ಇರ್ತದೆ, ಇವೆಲ್ಲ ಸಹಜವಾಗಿದೆ. ನೀವು ಆಗ್ಲೇ ಹೇಳಿದ್ರಿ ಏನಂದ್ರೆ, ಸೆಲ್ಫಿ ತಗೊಂತ ಅಲ್ಲಿ ಅದರಲ್ಲಿ ಮಗ್ನರಾಗ್ಬಿಡ್ತೀವಿ ಅಂತ. ಮನುಷ್ಯ ಒಂದ ಪಾಸ್ಟ್ ಇಲ್ಲ ಪ್ರೆಸೆಂಟ್, ಫ್ಯೂಚರ್, ಇದೆರಡರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಪ್ರೆಸೆಂಟ್ ಬಗ್ಗೆ ನಾವು ಅಷ್ಟು ಹೆಚ್ಚಾಗಿ ಗಮನನೇ ಕೊಡೋದಿಲ್ಲ. ವಾಟ್ ಇಸ್ ದ ಪವರ್ ಆಫ್ ನೌ? ಎಲ್ಲವೂ ಪ್ರೆಸೆಂಟ್ ಅಲ್ಲೇ ತಾನೇ ಇರೋದು. ಎವ್ರಿಥಿಂಗ್ ಈಸ್ ಇನ್ ದ ನೌ. ಈಗ ನಾವು ಮಾತಾಡೋದು, ನಾವು ಫ್ಯೂಚರ್ ಪ್ಲಾನ್ ಮಾಡೋದು ಪ್ರೆಸೆಂಟ್ ಅಲ್ಲೇ ಇದೆ.
ಪಾಸ್ ಬಗ್ಗೆ ಚಿಂತೆ ಮಾಡೋದು ಪ್ರೆಸೆಂಟ್ ಅಲ್ಲೇ ಇರ್ತದೆ. ಆದ್ರೆ ನಮ್ಮ ಮನಸ್ಸು ವರ್ತಮಾನದಲ್ಲಿ ಬಂದ ಕೂಡಲೇ ಅದರಲ್ಲಿ ಒಳ್ಳೆ ಊರ್ಜಾ ಏನಂತೀವಿ, ಉತ್ಸಾಹ, ಶಕ್ತಿ ಇವೆಲ್ಲ ಮೇಲೆ ಇರ್ತದೆ. ಅಂಡ್ ಪ್ರೀತಿ ಅನ್ನೋದು ನಮ್ಮೆಲ್ಲರಿಗೂ ಒಂಥರ ನೋವು ಕೊಡುತ್ತೆ, ಸಂತೋಷನೂ ಕೊಡುತ್ತೆ. ಗೊತ್ತಿದ್ದು ನಾವು ಅದನ್ನ ಹುಡುಕೊಂಡು ಹೋಗ್ತೀವಿ. ಈಸ್ ಲವ್ ಇನ್ಎವಿಟಬಲ್? ಅದನ್ನ ಅನುಭವಿಸದೆ ಹೋಗೋದಕ್ಕೆ ಸಾಧ್ಯ ಇಲ್ವಾ? ಪ್ರೀತಿ ನಮ್ಮ ಸ್ವಭಾವದಲ್ಲಿದೆ ನೋಡಿ. ಒಂದ್ ಮಗು ಹುಟ್ಟದ ಕೂಡ್ಲೆ ಅಳುತ್ತದೆ, ಅತ್ತ ಮೇಲೆ ಕಣ್ಣು ಬಿಟ್ಟು ನೋಡ್ತದೆ ಅಮ್ಮನ್ನ. ಕಣ್ಣು ತೆಗೆದ ಕೂಡ್ಲೆ ಅದಕ್ಕೆ ಅನುಭವ ಏನು, ಅದ್ರ ಕಣ್ಣಲ್ಲಿ ಪ್ರೀತಿ ಇದೆ. ಜೀವನ ಪ್ರೇಮಮಯವಾಗಿದೆ. ನೀವೊಂದು ಗುಬ್ಬಚ್ಚಿ ನೋಡಿದ್ರು ಅದ್ರ ಕಣ್ಣಲ್ಲಿ ನೋಡಿ ಅಲ್ಲಿ ಪ್ರೇಮ ಇದೆ, ಪ್ರೀತಿ ಇದೆ. ಒಂದು ಕೋಳಿ ಮರಿ ನೋಡಿದ್ರು ಸಹ ಅದ್ ನೋಡ್ತಾ ಓಡಾಡ್ತಾ ಎಲ್ಲಿ ತಾಯಿಯಲ್ಲಿದ್ದಾಳೆ ನೋಡ್ತದೆ. ಹೀಗೆ ಪ್ರೀತಿ ಅನ್ನೋದು ಪರಮಾತ್ಮನ ಸ್ವಭಾವವೇ ಆಗಿರೋದ್ರಿಂದ, ಪರಮಾತ್ಮ ಎಲ್ಲೇ ಕಡೆ ಇರೋದ್ರಿಂದ ಪ್ರೀತಿಯು ಎಲ್ಲ ಕಡೆ ಇದೆ. ಅದನ್ನ ಗಮನಿಸ್ಬೇಕು, ಅದನ್ನ ಅನುಭವಿಸ್ಬೇಕು, ಅದರಲ್ಲಿ ಜೀವನವನ್ನು ನಡೆಸ್ಬೇಕು. ಅದೇ ಕಲೆ. ಆದ್ರೆ ಅದು ನೋವು ಕೊಡುತ್ತಲ್ಲ. ನೋವು ಯಾಕೆ ಕೊಡುತ್ತೆ ಅಂತ, ನೋವು ಅದರ ಒಂದು ಅಂಗವೇ. ಯಾಕೆಂದ್ರೆ ಜೀವನದಲ್ಲಿ ಮೊದಲನೇದು ಗರ್ಭದಿಂದ ಹೊರಗೆ ಬರೋದು, ಅದು ನೋವೇ ಆಯ್ತು. 9 ತಿಂಗಳು ಆರಾಮಾಗಿ ತೇಲ್ತಾ ಇದ್ದು ಸಮುದ್ರದಲ್ಲಿ ತೇಲ್ದಂಗೆ. ಆಮೇಲೆ ಹೊರಗೆ ಬಂದ ಕೂಡ್ಲೆ ಅದು ನೋವಾಯ್ತು, ಆಮೇಲೆ ಪ್ರೀತಿ ಉಂಟಾಯ್ತು. ಹಾಗೆ ನೋವಿಲ್ಲದ ಪ್ರೀತಿ ಎಲ್ಲರ ಬಯಕೆ ಇದೆ. ಅದಕ್ಕೆ ಜ್ಞಾನ ಬೇಕು. ಅಜ್ಞಾನವು ಪ್ರೀತಿಯಿಂದ ಇದ್ರೆ ನೋವು, ಮತ್ತೆ ಈರ್ಷೆ, ಹೊಟ್ಟೆ ಕಿಚ್ಚು, ಕ್ರೋಧ ಇವೆಲ್ಲ ಬರ್ತದೆ. ಕೋಪಕ್ಕೂ ತಾಯಿ ಪ್ರೀತಿನೇ. ನಾ ಹೇಳ್ದಂಗೆ ಎಲ್ಲ ದುರ್ಗುಣಕ್ಕೆ ತಾಯಿ ಪ್ರೀತಿ. ಪ್ರೀತಿಯಿಂದಾನೇ ಇವೆಲ್ಲ ಆಗತ್ತೆ. ಈ ದುರ್ಗುಣ ಇಲ್ದಿರ ಇರ್ತಕ್ಕಂಥ ಶುದ್ಧವಾದ ಪ್ರೇಮವನ್ನು ಅನುಭವಿಸ್ಬೇಕಿದ್ರೆ ಆತ್ಮಜ್ಞಾನ, ಆಧ್ಯಾತ್ಮ ಜ್ಞಾನ. ಫ್ಯಾಂಟಾಸ್ಟಿಕ್. ಲಾಸ್ಟ್ ಕಪಲ್ ಆಫ್ ಕ್ವಶನ್ಸ್. ನಾನು ಇತ್ತೀಚೆಗಷ್ಟೇ ನನ್ನ ಫ್ರೆಂಡ್ ಒಬ್ರು ಮದ್ವೆ ಆದ್ರು. ಪಕ್ಕದಲ್ಲಿ ಒಬ್ರು ಆಂಟಿ ಇದ್ರು. ಅವ್ರು ಕೇಳಿದ್ರು, ಯಾವಾಗ ಗುಡ್ ನ್ಯೂಸು ಅಂದ್ರು. ಅದ್ರಲ್ಲಿ ಅವಾಗ ಹುಡುಗಿ ಇದ್ದಳು ತುಂಬಾ ಕೋಪ ಮಾಡ್ಕೊಂಡಿದ್ರು. ಇಲ್ಲ, ನಮ್ಮ ಮಕ್ಳು ಬೇಡ, ನಾವು ನಾಯಿನ ಅಡಾಪ್ಟ್ ಮಾಡ್ಕೋತಾ ಇದೀವಿ ಅಂದ್ರು. ಸೊ ನನ್ ಪ್ರಶ್ನೆ ಏನಂದ್ರೆ, ಒಂದು ಮಗುವಿನ ಜಾಗವನ್ನ ನಾಯಿ ತುಂಬಬಹುದಾ? ಯಾಕಂದ್ರೆ ಲಾಟ್ ಆಫ್ ದೇ ಆರ್ ಬಿಕಮಿಂಗ್ ಪೆಟ್ ಪೇರೆಂಟ್ಸ್, ದೇ ಆರ್ ಸ್ಯಾಕ್ರಿಫೈಸಿಂಗ್ ಹ್ಯಾವಿಂಗ್ ಅ ಕಿಡ್ ಇನ್ ಟುಡೇಸ್ ಜನರೇಷನ್. ಅವ್ರಿಗೆ ದೇ ಆರ್ ಸ್ಕೇರ್ಡ್ ಆಫ್ ಬ್ರಿಂಗಿಂಗ್ ಅಪ್ ಕಿಡ್ಸ್, ಬಿಕಾಸ್ ವೆನ್ ದೇ ಸಿ in their own life, maybe they saw how they went out of control, or they are unable to control other kids or care for them. And dogs don't respond you back like children will ask you questions. You can leave dog at home with some food and it won't ask you, why did you take me out for outing ಅಂತ ಕೇಳೋದಿಲ್ಲ ಡಾಗ್. ಆದ್ರೆ ಮಕ್ಕಳಾದ್ರೆ ಜಗಳ ಮಾಡ್ತಾರೆ, ಅಪ್ಪ ಅಮ್ಮ ನಮ್ಮನ್ ಬಿಟ್ಬಿಟ್ಟು ನೀವೆಲ್ಲ ಹೋದ್ರೆ ತಿರುಗ್ತಾ ಇದ್ರಿ ಅಂತಾರೆ. ನೋಡಿ, ಇವೆಲ್ಲ ಕನ್ವೀನಿಯನ್ಸ್ಗೋಸ್ಕರ. ಅವ್ರವ್ರ ಇಷ್ಟ, ಅದ್ ಮಾಡದೆ ಅವ್ರು ಮಾಡ್ಕೊಂಡು ಮಕ್ಳಾಗ್ಬೇಕು ಅಂತ ಅಂದ್ರೆ ಮಾಡ್ಲಿ, ಇಲ್ಲಿದ್ರೆ ಬೇಡ. ಆದ್ರೆ ಮೊದ್ಲು ಯಾವಾಗ ಆಗ್ಬೇಕು ಅವಾಗ ಬೇಡ ಅನ್ಬಿಡೋದು. ಆಮೇಲೆ 40 ವರ್ಷ ಆದ್ಮೇಲೆ, 45 ವರ್ಷ ಆದ್ಮೇಲೆ ಈಗ ಮಗು ಮಾಡ್ಕೋಬೇಕು ಅನ್ನೋದು, ಇದೆಲ್ಲ ಏನಾಗತ್ತೆ, ಒಂದು ದೂರದೃಷ್ಟಿ ಜೀವನದಲ್ಲಿ ಇಲ್ಲದೆ ಇರೋದ್ರ ಲಕ್ಷಣ ಅಂತ ನಾವು ಥ್ಯಾಂಕ್ ಯು ಗುರುದೇವ್. ಮೈ ಲಾಸ್ಟ್ ಕ್ವಶನ್. ಬೆಳಗಾಗಿ ಕೆಲ್ಸಕ್ಕೆ ಹೋಗ್ತೀವಿ, ಎಲ್ಲಾರ್ನು ನೋಡ್ತೀವಿ, ಇವ್ರು ಒಳ್ಳೆಯವರು ಅನ್ಕೋತೀವಿ. ಮನೆಗೆ ಬಂದ್ರೆ ಅಯ್ಯೋ ಅವ್ರು ಒಳ್ಳೆಯವರಲ್ಲ ಅಂತ ಇನ್ನೊಂದ್ ತರ ಹೇಳ್ತಾ ಇರುತ್ತೆ ಮನ್ಸು. ಶಿಶುನಾಳ್ ಶರೀಫರು ಬಹಳ ಚೆನ್ನಾಗಿ ಹೇಳ್ತಾರೆ, ಅವರನ್ನು ಕಂಡರೆ ಅವರಂತಿ, ಇವರನ್ನು ಕಂಡರೆ ಇವರಂತಿ, ಅವರಿವರ ಅರಿಯದೆ ತನಗೂ ತಿಳಿಯದೆ ಮೂಢನಾಗಿ ಸುಮ್ಮನೆ ಕುಂತಿ ಅಂತ. ಈ ಚಂಚಲ ಮನಸ್ಸು, ಕನ್ಫ್ಯೂಷಸ್ ಮೈಂಡ್ಗೆ ಸೊಲ್ಯೂಷನ್ ಏನು? ನೋಡಿ, ಇವಾಗ ಇಲ್ಲೆಲ್ಲ ಲೈಟ್ಸ್ ಇದೆ ಅಲ್ಲ, ಆ ಮರದ ಮೇಲೆ ನೋಡಿ ಎಷ್ಟೊಂದು ಲೈಟ್ ಇದೆ. ಒಂದೊಂದು ಬಲ್ಬು ಬೇರೆ ಬೇರೆ ಲೈಟ್ ಇದೆ. ಆದ್ರೆ ಈ ಲೈಟ್ಗೆಲ್ಲ ಸಪ್ಲೈ ಮಾಡ್ತಕ್ಕಂಥ ಎಲೆಕ್ಟ್ರಿಸಿಟಿ ಒಂದೇ. ಅಷ್ಟು ಲೈಟ್ಗೂ ಒಂದೇ ಸ್ವಿಚ್ ಇದೆ. ಈ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲ ಲೈಟು ಹೋಗ್ತದೆ. ಹಾಗೆ ವ್ಯಕ್ತಿಯನ್ನು ನೋಡಿದಿರ, ವ್ಯಕ್ತಿಯ ಹಿಂದೆ ಇರ್ತಕ್ಕಂಥ ಶಕ್ತಿಯನ್ನು ಗುರುತಿಸ್ಬೇಕು. ಹಾಗೆ ಗುರುತಿಸಿದ್ರೆ
ನಿಮ್ಮ ಜೀವನದಲ್ಲೇ ನೋಡಿಪ್ಪ, ನೀವೆಷ್ಟೋ ಸಲ ನೀವೆಲ್ಲ ತುಂಬಾ ಮಾಡಿರ್ತೀರ ಸಹಾಯ, ಯಾರೋ ನಿಮ್ಮ ಮಿತ್ರರು ಅಂತ, ಸ್ನೇಹಿತರು ಅಂತ. ಅಕಸ್ಮಾತ್ ಆಗಿ ಅವ್ರು ಏನು ನಿಮ್ ಜೊತೆ ಮಾತೇ ಬಿಟ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಹಂಗ, ಎಲ್ಲರಿಗೂ ಆಗ್ತದೆ, ಎಷ್ಟೋ ಜನಕ್ಕೆ ಹಂಗಾಗತ್ತೆ. ತುಂಬಾ ಆಪ್ತರಾಗಿದ್ದವರು ತಿರುಗಿ ಬೀಳ್ತಾರೆ, ನಮ್ ಕೆಲ್ಸಕ್ಕೆ ಆಗೋದಿಲ್ಲ ಅವರು. ಅದು ನಮ್ ಕಷ್ಟ ಇದ್ದಾಗ ನಮ್ಗೆ ಎದುರಾಗ್ಬಿಡ್ತಾರೆ ಅವರು. ಹಾಗೆ ನಾವು ನಮ್ ವೈರಿಗಳು ಅಂತ ತಿಳ್ಕೊಂಡಿದ್ವೋ, ಯಾವುದೋ ಒಂದು ತುಂಬಾ ಬೇಕಾಗಿದ್ದಾಗ ಅವ್ರು ನಮ್ ಕೆಲ್ಸಕ್ಕೆ ಒದಗ್ತಾರೆ. ಸೊ ನಮ್ಮ ಸಮಯದ ಮೇಲೆ, ನಮ್ಮ ಟೈಮು ಸರಿಯಾಗಿದ್ರೆ ಶತ್ರುಗಳು ಮಿತ್ರರ ಹಾಗೆ ವರ್ತನಿಸ್ತಾರೆ. ಟೈಮ್ ಸರಿ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಬೇಕಾದವರು ನಮ್ಗೆ ಶತ್ರುಗಳನ್ನ ನಮ್ಗೆ ಕಾಣ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತಂದ್ರೆ, ಕಾಲಕ್ಕೆ ನಮಸ್ಕಾರಪ್ಪ, ನಮ್ಮ ಭಾಗ್ಯ ನಮ್ಮ ಸಮಯದ ಮೇಲೆ ನಾವು ನಿರ್ಭರರಾಗಿರೋಣ, ಬೇರೆ ಒಂದು ಜಡ್ಜ್ ಮಾಡಕ್ ಹೋಗೋದು ಬೇಡ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ ಯು ಗುರುದೇವ್. ಕಲಾರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮನ, ಕನ್ನಡಿಗರ ಕಾವ್ಯ ನುಡಿಯೇ ನಮ್ಮ ನಿಮ್ಮ ಬಂಧನ. ಈ ನೆಲ, ಜಲ, ಭಾಷೆ ನಮ್ಗೊಂದು ಐಡೆಂಟಿಟಿ ಕೊಟ್ಟಿದೆ. ನಾನು ಕೊನೆಯದಾಗಿ ಕೇಳೋದೇನಂದ್ರೆ, ಕನ್ನಡಿಗರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕನ್ನಡದಲ್ಲಿ ಎಷ್ಟೊಂದು ಸಾಹಿತ್ಯವಿದೆ, ಸಾಹಿತ್ಯ ಸಂಪದವಿದೆ. ಇದನ್ನ ಉಳಿಸಿ ಬೆಳೆಸಿ ಮಕ್ಕಳಿಗೆ ತಿಳಿಸಿ. ನೀವು ಓದಿರ್ಬೋದು, ಆದ್ರೆ ಬರೋ ಪೀಡಿ ಜನಗಳಿಗೆ ಶಿಶುನಾಳ ಶರೀಫಂದು ಗೊತ್ತಿಲ್ಲ, ಅಕ್ಕ ಮಹಾದೇವಿದು ಗೊತ್ತಿಲ್ಲ, ಬಸವಣ್ಣವ್ರದ್ದು ಗೊತ್ತಿಲ್ಲ, ದಾಸರ ಪದಗಳು ಬರೋದಿಲ್ಲ. ಹಾಗೆ ನಮ್ಮ ಸಾಹಿತ್ಯದಲ್ಲಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗ ಇದೆ, ಗೋಪಾಲಕೃಷ್ಣ ಅಡಿಗರು ಬರೆದಂತ ಎಂತ ಅಳುವ ಕಡಲಿನಲ್ಲೂ ಸಾಗಿ ಬರುತ್ತದಲ್ಲಿದೆ ನಗೆಯ ಹಾಯಿ ದೋಣಿ ಅಂತ, ಬಾಳ ಗಂಗೆಯ ಮಹಾಪೂರದಳು ಸಾವಿನೊಂದು ವೇಣಿ ಅಂತ. ಈ ತರ ನಮ್ಮಲ್ಲಿರ್ತಕ್ಕಂಥ ಅದ್ಭುತವಾದ ಸಾಹಿತ್ಯವನ್ನು ಓದಿ ನೋಡಿ. ಬೇರೆ ಎಲ್ಲ ತರಹದ ಚಲನಚಿತ್ರಗಳು ನೋಡಕ್ ಹೋಗ್ತಾರೆ, ನಾವು ಕನ್ನಡದ ಚಲನಚಿತ್ರ ಕಡಿಮೆ ನೋಡ್ತಾ ಇದ್ರೆ ಅದನ್ನ ಬದಲಾಯಿಸಿ. ನಿಮ್ಗೂ ಅನುಕೂಲ ಆಗತ್ತೆ ಇದರಿಂದ. ಥ್ಯಾಂಕ್ ಯು. ಹಾಗೆ ನಾಡು ನುಡಿ ನೆಲ ಜಲದ ಬಗ್ಗೆ ಅಭಿಮಾನವಿಟ್ಕೊಳ್ಳಿ. ಮತ್ತೆ ನಮ್ಮೂರ ಊಟದ ಬಗ್ಗೆ, ಹಿಂದೆಲ್ಲ ನಾವೇನ್ ಅನ್ಕೋತಾ ಇದ್ವಿ, ರಾಗಿ ಮುದ್ದೆ ತಿಂದ್ರೆ ಏನೋ ನಮ್ ಸ್ಟೇಟಸ್ ಕಡಿಮೆ ಆಗ್ಬಿಡುತ್ತೆ, ರಾಗಿ ರೊಟ್ಟಿ ತಿಂದ್ರೆ ಅದೆಲ್ಲ ಬರೀ ಹಳ್ಳಿ ಜನ ಕೆಲಸ ಮಾಡೋರು ತಿಂತಾರೆ ಅಂತ. ಇವಾಗ ಏನಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿರುಧಾನ್ಯಗಳು, ಯಾವ್ದು ನಾವು ಕಿರುಧಾನ್ಯಗಳು ಅಂತೀವಿ, ಮಿಲೆಟ್ಸ್ ಅಂತೀವಿ, ಇದಕ್ಕೆ ಬಹಳ ಹೆಚ್ಚು ಸ್ಥಾನವನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಊಟ, ವ್ಯವಹಾರ, ನಮ್ಮ ನೃತ್ಯ, ಇವೆಲ್ಲದರ ಮೇಲೂ ಅಭಿಮಾನ ಇಟ್ಕೊಳ್ಳಿ, ಇದನ್ನ ಉಳಿಸಿ ಬೆಳೆಸಿ. ನೋಡಿ ಆಗ್ಲೇ ಚಂದ್ರಮ ಬಂದಿದ್ದಾನಲ್ಲ, ಎಷ್ಟು ಸುಂದರವಾದ ಚಂದ್ರಮ. ನಾನು ಬೆಳಗ್ಗೆಯಿಂದನೂ ತಮ್ಮ ಆಶ್ರಮದಲ್ಲಿದ್ದೆ. ತಮ್ಮ ಪ್ರಾಜೆಕ್ಟ್ಗಳಾಗ್ಬೋದು, ವಾಲಂಟಿಯರ್ಸ್ ಆಗ್ಬೋದು, ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆ ಆಗ್ಬೋದು, ಇದನ್ನೆಲ್ಲ ನೋಡಿದ್ದೀನಿ. ಈ ಒಂದು ವೇದಿಕೆ ಮೂಲಕ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಾಲಂಟಿಯರ್ಸ್ಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಫಾರ್ ಅ ಫೆಂಟಾಸ್ಟಿಕ್ ವರ್ಕ್, ಅಂಡ್ ದ ಎಂಟೈರ್ ಆರ್ಗನೈಸೇಷನ್ ಹ್ಯಾಸ್ ಬೀನ್ ಅ ಗ್ರೇಟ್ ಹೋಸ್ಟ್ ಟು ಅವರ್ ಟೀಮ್. Thank you for this wonderful opportunity, and I want to sincerely convey my gratitude to one and all over here. Apologies if we couldn't speak in other languages because we are a Kannada podcast, but do watch us on YouTube with subtitles to get the gist of this conversation. Having said that, ಮತ್ತೊಮ್ಮೆ ಸರ್, ಮತ್ತೊಮ್ಮೆ ಗುರುದೇವ್ ಕ್ಷಮಿಸಿ. ಶ್ರೀಕಾಂತ್ ಅವ್ರು 5 ಸಲ ಹೇಳಿದ್ರು ಅವ್ರಿಗೆ, ನೀವು ಯಾವುದೇ ಕಾರಣಕ್ಕೂ ಹೇಳಬಾರ್ದು ಅಂತ. ಅಲ್ಲ, ಹಂಗೇನಿಲ್ಲ, ನೀವೇನ್ ಬೇಕಾದ್ರೂ ಹೇಳ್ಬೋದು. ಅಯ್ಯೋ ಇಲ್ಲ ಸರ್, ಅಯ್ಯೋ ಇಲ್ಲ ಗುರುದೇವ್. ಏನ್ ತೊಂದ್ರೆ ಇಲ್ಲ, ಸಹಜವಾಗಿರ್ಬೇಕು, ಅದೇ ಒಳ್ಳೇದು. ಒಳ್ಳೇದಪ್ಪ, ಒಳ್ಳೇದು. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಬನ್ನಿ 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 ಬನ್ನಿ.